ಹಾಯ್ ಹಲೋ ಗೈಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂತಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ ಅಲ್ಲ. ಸೊ ಈ ತರ ಕೋರ್ಸ್ ಎನ್ರೋಲ್ ಮಾಡಕ್ ಆಗ್ತಿಲ್ಲ, ಯು ಹ್ಯಾವೆಂಟ್ ಎನ್ರೋಲ್ಡ್ ಫಾರ್ ದ ರೆಲೆವೆಂಟ್ ಕೋರ್ಸ್ ಅಂತ ಅಂದ್ಬಿಟ್ಟು ಆ ಒಂದು ಪ್ರಾಬ್ಲಮ್ ನ ನಮ್ಮ ಕ್ಲಾಸ್ಮೇಟ್ ಆಗಿರುವಂತ ಒಬ್ರು ಅವರು ಸಹ ಫೇಸ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಅವರೇ ಒಪ್ಕೊಂಡಿದ್ದಾರೆ ಬೈ ಓನ್. ಸೊ ಏನ್ ಸೊಲ್ಯೂಷನ್ ಅಂತಂದ್ರೆ, ಮೊದ್ಲಿಗೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಈ ಬಿಟೆಕ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂತ ಒತ್ತಿದಾಗ ಇಲ್ಲಿ ಈ ತರ ಬರ್ತಿತ್ತು ಅಲ್ವಾ, ಈ ತರ ಬರ್ಬೇಕಿತ್ತು. ಬಟ್ ಈ ಒಂದು ಪೇಜ್ ಅಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇತ್ತು, ಯು ಎವೆಂಟ್ ಎನ್ರೋಲ್ಡ್ ಅಂತ ತೋರಿಸ್ತಿತ್ತು. ಸೊ ಅದಕ್ಕೋಸ್ಕರ ಅವರು ಏನ್ ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಈ ಅಕಾಡೆಮಿಕ್ಸ್ ಅಂತ ಒಂದು ಬಾರ್ ಇದೆ ಅಲ್ಲ ಗೈಸ್, ನ್ಯಾವಿಗೇಷನ್ ಬಾರ್, ಇದ್ರಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅಗೇನ್ ರಿಜಿಸ್ಟ್ರೇಷನ್ ಫಾರ್ PCOEC ಅಂತ ಕ್ಲಿಕ್ ಮಾಡ್ಬೇಕಂತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೋರ್ಸಸ್ ನ ಸೆಲೆಕ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಅವರು. ಆಕ್ಚುಲಿ ಇಲ್ಲಿ ನೀವ್ ಏನ್ ಕೋರ್ಸ್ ತಗೊಂಡಿರ್ತಾರಲ್ಲ ಆ ಒಂದು ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡ್ಬೇಕಂತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಇಲ್ಲೇ ಬಂದ್ಬಿಟ್ಟು ಆ ಒಂದು ಕೋರ್ಸಸ್ ಇಲ್ಲಿ ತೋರಿಸ್ತದೆ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಏನಾದ್ರು ದಾರಿ ಹುಡುಕುವ. ಆಕ್ಚುಲಿ ಅವ್ರು ಹೇಳಿದ್ರು ಇದು ವರ್ಕ್ ಆಯ್ತು ನಮಗೆ ಅಂತ. ಗೊತ್ತಿಲ್ಲ ಎಷ್ಟು ಜನಕ್ಕೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ವಾ ಅಂತ. ಸೊ ನನ್ನ ಪ್ರಕಾರ ವೇಟ್ ಮಾಡಿ ಸ್ವಲ್ಪ, ಅದೇನಾದ್ರು ವರ್ಕ್ ಆಗ್ಲಿಲ್ಲ ಅಂದ್ರೆ ಈ ಒಂದು ಟ್ರಿಕ್ ನ ಫಾಲೋ ಮಾಡ್ಕೊಳ್ಳಿ. ಗೈಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮೇ ಬಿ 1 ವರ್ಷ ಆಯ್ತು ಅನ್ಕೊಳ್ಳಿ, ನನ್ನ ಒಂದು ಕಾಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಿ. ರೀಸೆಂಟ್ ಆಗಿ ನಾನೊಂದು 550 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡ್ಕೊಂಡಿದ್ದೀನಿ. ನಾನ್ ಮೊದ್ಲಿಗೆ ಲಾಗ್ಸ್ ಕಾಂಟೆಂಟ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ವೆನ್ ಇಟ್ ಕಮ್ಸ್ ಟು ಎಜುಕೇಶನಲ್ ಕಾಂಟೆಂಟ್, ನನ್ ಮೊದ್ಲಿಂದಾನು ಒಂದು ಪ್ಯಾಷನ್ ಇತ್ತು ಎಜುಕೇಶನ್ ಬಗ್ಗೆ, ಟೀಚಿಂಗ್ ಮಾಡೋದು, ಪ್ರೆಸೆಂಟೇಶನ್ ಮಾಡೋದೆಲ್ಲ. ಸೊ ಈಗ ಕ್ಲಿಕ್ ಆಗ್ತಾ ಇದೆ ನೋಡಿ. ನಾನು ವ್ಲಾಗ್ ಸಹ ಮಾಡಿದೀನಿ. ಆ ವಿಡಿಯೋಸ್ ನೆಲ್ಲ ಒಂದ್ಸತಿ ನೋಡಿ ಆಯ್ತಾ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ, ಇಲ್ದಿದ್ರೆ ಪರವಾಗಿಲ್ಲ, ನಡೆಯುತ್ತೆ ನಮ್ಗೆ. ಥ್ಯಾಂಕ್ ಯು ಗೈಸ್.